ಸಕಲೇಶಪುರದಲ್ಲಿ ಒಂದು ಕಾಡು, ಆ ಕಾಡಿನ ಮಧ್ಯೆ ಒಂದು ಟೀ ಎಸ್ಟೇಟ್, ಅದು ಕಾಡುಮನೆ ಟೀ ಎಸ್ಟೇಟ್. ಅದರಲ್ಲಿ ಒಂದು ಬಂಗ್ಲೋ, ಅದು ಸಿನ್ನದೊರೈ ಬಂಗ್ಲೋ. ಹೌದು, ಬ್ರಿಟಿಷರು ಕಾಲದಲ್ಲಿ ಮ್ಯಾನೇಜರ್ಸ್ಗೆ ಅಂತಲೇ ಮಾಡಿದ ಒಂದು ಬಂಗ್ಲೋ ಈಗ ವಿಸಿಟರ್ಸ್ಗೆ ಓಪನ್ ಮಾಡಿದ್ದಾರೆ. ಇಲ್ಲಿ ಟೀ ಎಸ್ಟೇಟ್ನ ಮಧ್ಯ ಇರೋ ಬಂಗ್ಲೋದಲ್ಲಿ ಸ್ಟೇ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸುತ್ತಮುತ್ತಲು ಫುಲ್ ಟೀ ಎಸ್ಟೇಟೇ ಇರುತ್ತೆ. ಹಿಂದೆ ಕಾಡು ಸಹ ಕಾಣಿಸುತ್ತೆ, ಕಾಡು ಪ್ರಾಣಿಗಳು ಸಹ ಬರುತ್ತಂತೆ. ಇಂಥ ಜಾಗದಲ್ಲಿ ನಾವು 2 ದಿನ ಸ್ಟೇ ಮಾಡಿದ್ವಿ. ನೋಡಿ, ಸುತ್ತಲೂ ಎಷ್ಟು ಚೆನ್ನಾಗಿ ಟೀ ಎಸ್ಟೇಟ್ ಎಲ್ಲ ಕಾಣಿಸ್ತಾ ಇದೆ. ಎಲ್ಲ ಕಡೆ ಗುಡ್ಡಗಳು, ಗುಡ್ಡದ ಮಧ್ಯ ಟೀ ಎಸ್ಟೇಟ್, ಆ ಟೀ ಎಸ್ಟೇಟ್ನಲ್ಲಿ ಒಂದು ಬಂಗ್ಲೋ. ನಾವಂತೂ 2 ದಿನ ಸ್ಟೇನ ತುಂಬ ಎಂಜಾಯ್ ಮಾಡಿದ್ವಿ. ನೇಚರ್ ಸಹ ಅಷ್ಟೇ ಚೆನ್ನಾಗಿತ್ತು, ಸಣ್ಣಕ್ಕೆ ಮಳೆ ಬರ್ತಾಯಿತ್ತು. ವಾವ್, ಈ ಎಕ್ಸ್ಪೀರಿಯನ್ಸ್ನ ನೀವು ಮಾಡಬೇಕು. ಬನ್ನಿ, ಈ ಬಂಗ್ಲೋದು ಒಂದು ರೂಮ್ ಟೂರ್ನ ತೋರಿಸ್ತೀನಿ. ಮಧ್ಯಾಹ್ನ ಚೆನ್ನಾಗಿರೋ ಊಟ ಮುಗಿಸ್ಕೊಂಡು ನಾವು ಅಲ್ಲೇ ಪಕ್ಕದಲ್ಲಿ 2 ಕಿಲೋಮೀಟರ್ಸ್ ಅಷ್ಟು ದೂರದಲ್ಲಿರುವಂಥ ಒಂದು ವ್ಯೂ ಪಾಯಿಂಟಿಗೆ ಹೊರಟ್ವಿ. ಸೊ ಅದೇ ಬಂಗ್ಲೋದವರೇ ನಮಗೆ ಅರೇಂಜ್ ಸಹ ಮಾಡಿಕೊಟ್ರು ಜೀಪಿಂದ. ಸೊ ಜೀಪ್ನಲ್ಲಿ ಪರ್ ಹೆಡ್ 150 ರುಪೀಸ್ ಆಯಿತು. ಈಗ ನಾವು ಜೀಪ್ನಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಮಗ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಜೀಪ್ನಲ್ಲಿ. ಇಲ್ಲಿಗೆ ಬಂದು ಮುಟ್ಟಿದ್ದೀವಿ. ನೀವು ನೋಡ್ತಾ ಇರ್ಬೋದು ಜೀಪ್ ಹೇಗೆ ಹೋಗ್ತಾ ಇದೆ ಅಂತ. SUVಗಳಿಗೆ ಮಾತ್ರ ಈ ರೋಡ್ನಲ್ಲಿ ಬರಲಿಕ್ಕೆ ಸಾಧ್ಯ. ವ್ಯೂ ಪಾಯಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಬಂದುಬಿಟ್ರೆ ವಾಪಸ್ ಹೋಗಲಿಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿದೆ. ಅಲ್ಲೇ ಕೆಳಗಡೆ ಸ್ಟ್ರೀಮ್ಸ್ ಎಲ್ಲ ಕಾಣಿಸುತ್ತೆ. ಎಷ್ಟೊಂದು ಗುಡ್ಡಗಳಿದೆ. ಮೋಡ ಅಂತೂ ಫುಲ್ಲು ಗುಡ್ಡದ ಮೇಲೆ ನಮಗೆ ಕೈಗೆ ಮುಟ್ಟೋ ಥರ ಅಷ್ಟು ಕೆಳಗೆ ಬಂದಿದೆ. ಅಲ್ಲಿಂದ ನಮಗೆ ವಾಪಸ್ ಹೋಗಲಿಕ್ಕೆ ಮನಸ್ಸಾಗಲಿಲ್ಲ. ಸೊ ಜೀಪ್ನಲ್ಲಿ ಬಂದಾಗಲೇ ಅಲ್ಲೇ ಟೀ, ಕಾಫಿ ಮತ್ತು ವಡಾ ಎಲ್ಲನೂ ತೊಗೊಂಬಂದಿದ್ರು. ಸೊ ಬೆಟ್ಟದ ಮೇಲೆ ಹೋಗಿ ಕೂತ್ಕೊಂಡು ನೋಡಿ, ಕಾಣಿಸ್ತಾ ಇದೆ ಚೇರೆಲ್ಲ. ಸೊ ಈ ಚೇರ್ ಸಹ ಜೀಪಲ್ಲೇ ತಂದಿದ್ದು. ಇಲ್ಲಿ ಹೋಗಿ ಕೂತ್ಕೊಂಡು ಟೀ, ವಡಾ ಸವಿತಾ ಇದ್ದರೆ ವಾವ್.
ಹೆಂಗಿಡಿದಿದೆ ನೋಡಿ ಚಿನ್ನು. ನೇಚರ್ನ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವು ಬಂದಿರೋ ಜೀಪ್ನಲ್ಲೇ ಈಗ ವಾಪಸ್ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಎದ್ದು ಆ ವಾತಾವರಣದಲ್ಲಿ ಒಂದು ವಾಕ್ ಹೋಗೋಣ ಅನಿಸ್ತು. ಸೊ ವಾಕ್ ಹೋಗ್ತಾ ಇದ್ದೀವಿ ಇವಾಗ. ಈ ವಾಕ್ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಮ್ಮ ಮನೆಯವರು ಲೀಚ್ ಹತ್ರ ಕಚ್ಚಿಸ್ಕೊಂಡು ಬಂದಿದ್ದು ಆಯಿತು. ಬಟ್ ಲೀಚ್ ಹತ್ರ ಕಚ್ಚಿಸ್ಕೊಂಡಿದ್ದೇ ಒಂದು ಎಕ್ಸ್ಪೀರಿಯನ್ಸ್ ಥರ ಆಗಿಬಿಡ್ತು. ಸಖತ್ ಎಂಜಾಯ್ ಸಹ ಮಾಡಿದ್ವಿ ನಾವು. ರಕ್ತ ಬೇರೆ ನಿಲ್ತಾ ಇಲ್ಲ, ಹೇಗೆಗೋ ಮಾಡಿ ರಕ್ತ ನಿಲ್ಲಿಸಿದ್ವಿ. ಅದೆಲ್ಲ ಆದಮೇಲೆ ಹೋಗಿ ಚೆನ್ನಾಗಿರೋ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ನಮ್ಮ ಈ ಟ್ರಿಪ್ನ ಮುಗಿಸಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.